ಸರ್, ಈಗ ಒಂದು ಬಿಜೆಪಿಯವರು ಎಲ್ಲ 28 ಕ್ಷೇತ್ರ ಗೆಲ್ತೀವಿ ಅಂತಿದ್ದಾರೆ. ಬಟ್ ಕಾಂಗ್ರೆಸ್ ಅಲ್ಲಿ 20 ಕ್ಷೇತ್ರ ಕನಿಷ್ಠ ಗೆಲ್ತೀವಿ ಅಂತಿದ್ದಾರೆ. ನೋಡಿ, ನಾವು ಗ್ರೌಂಡ್ ರಿಯಾಲಿಟಿ ಮೇಲೆ ಮಾತಾಡ್ತಾ ಇದ್ದೀವಿ. ಸುಮ್ಮನೆ ಎಲ್ಲ 28 ಗೆಲ್ತೀವಿ ಅಂತ ನಾವೇನು ಹೇಳ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ರಾಜ್ಯದಲ್ಲಿ ಇರುವಂಥದ್ದು, ಅದರ ಅನುಸಾರ ನಾವು ಹೇಳ್ತಾ ಇದ್ದೀವಿ. ಒಳ್ಳೆಯ ವಾತಾವರಣ ಇದೆ ಮತ್ತು ಜನರಿಗೆ ಕಾಂಗ್ರೆಸ್ಸಿನ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ ಮತ್ತು ದೇಶದ ಆಗ್ತಾ ಇರುವಂಥ ಅನ್ಯಾಯಗಳ ಬಗ್ಗೆನೂ ಕೂಡ ಅವ್ರು ನೋಡ್ತಾ ಇದ್ದಾರೆ. ಅದನ್ನೆಲ್ಲ ಗಮನಿಸಿ ಈ ಸಲ ನಮ್ಮ ಅಭ್ಯರ್ಥಿಗಳು ಒಳ್ಳೆ ಅಭ್ಯರ್ಥಿಗಳಿದ್ದಾರೆ, ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮ ಜನರು ಮುಟ್ಟಿದೆ, ಅದಕ್ಕೆ ಒಳ್ಳೆ ರಿಸಲ್ಟ್ ನಮ್ಮ ನಿರೀಕ್ಷೆ ಇದೆ. ಎಷ್ಟು ಸ್ಥಾನಗಳು ಗೆಲ್ಲುವಂತಹ ಭರವಸೆ? ಹೇಳಿದ್ವಲ್ಲ, 20ಕ್ಕಿಂತ ಹೆಚ್ಚು ಹೋಗ್ತೀವಿ ಅಂತ ಇದೆ. ಸರ್, ಈಗ ಬಿಜೆಪಿ ಹೇಳ್ತಿರೋದು ಮೋದಿ ಅಲೆ ಇದೆ, ಮೋದಿ ಅಲೆ ಕಾರಣಕ್ಕೆ ನಾವು ಹೆಚ್ಚಿನ ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾರೆ. ಇಲ್ಲ, ಬಿಜೆಪಿಯವರಿಗೆ ಅದು ಒಂದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಯಾಕಂದರೆ ಏನು ಕೆಲಸ ಮಾಡಿಲ್ಲ, ಜನರಿಗೆ ಏನು ಅನುಕೂಲ ಮಾಡಿಕೊಟ್ಟಿಲ್ಲ. ಬರೀ ಅವರೊಂದು ಮೋದಿ ಅಲೆ ಇದೆ ಅಂತ ಹೇಳ್ಕೊಂಡು ಅವರು ಓಡಾಡ್ತಾ ಇದ್ದಾರೆ. ಆದರೆ ನೀವು ಗ್ರೌಂಡ್ ಲೆವೆಲಲ್ಲಿ ಹೋದರೆ ಯಾವ ಮೋದಿ ಅಲೆ ಇಲ್ಲ. ಈ ಚುನಾವಣೆಯಲ್ಲಿ ಮೋದಿ ಅಲೆ ಅಂತೂ ಇಲ್ಲವೇ ಇಲ್ಲ. ಮತ್ತು ಮೋದಿ ಅವರ ಆಡಳಿತದಲ್ಲಿ ಜನರಿಗೆ ಏನು ನಿಜವಾಗ್ಲೂ ಪ್ರಯೋಜನ ಆಗಿದೆ, ನಮ್ಮ ಬದುಕಿನಲ್ಲಿ ಏನು ಬದಲಾವಣೆ ಆಗಿದೆ, ಹೆಚ್ಚು ಉದ್ಯೋಗ ಕೊಟ್ಟಿದ್ದಾರಾ, ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿದ್ದಾರಾ, ಸಾಮಾನ್ಯ ಜನರ ಬದುಕು ಏನಾಗಿದೆ, ಅದೆಲ್ಲ ಕೂಡ ಇವತ್ತು ಸ್ಪಷ್ಟವಾಗಿ ಅವರ ಜೀವನದಲ್ಲೇ ನೋಡ್ತಾ ಇದ್ದಾರಲ್ವಾ. ಸುಮ್ಮನೆ ನೀವೇನೋ ಸುಳ್ಳಿನ ಪ್ರಚಾರ ಮಾಡಿಬಿಟ್ಟು ಏನೋ ಹೇಳ್ಕೊಂಡು ತಿರುಗಾಡಿದ್ರೆ ಓಟ್ ಬರೋದಿಲ್ಲ. ಮೋದಿ ಅಲೆ ಇಲ್ಲವೇ ಇಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇದನ್ನೇ ಹೇಳ್ತಾ ಇದ್ರು. ಮೋದಿನ ಎಲ್ಲ ಕಡೆ ಬೀದಿ ಕರ್ಕೊಂಡು ಬಂದರು. ಮೋದಿಯವರು ಅಮಿತ್ ಶಾ ಓಡಾಡಿದ್ರು ಕೂಡ ಏನೂ ಪ್ರಯೋಜನ ಆಗಲಿಲ್ಲ. ಈಗಲೂ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಸಲ ಬಂದರೂ ನಮಗೇನು ತೊಂದರೆ ಇಲ್ಲ. ಖಂಡಿತ ಜನ ನಮ್ಮ ಕೈ ಹಿಡಿತಾರೆ ಮತ್ತು ಜನರಿಗೆ ಬದಲಾವಣೆ ಬೇಕಾಗಿದೆ. ಈ ದೇಶದಲ್ಲೇ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಈ ಥರದ ಪ್ರಜಾಪ್ರಭುತ್ವ ವಿರುದ್ಧವಾಗಿರುವಂಥ ಸರ್ಕಾರ ತೆಗಿಬೇಕು ಅಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ನೇತೃತ್ವ, ಕೇಂದ್ರದಲ್ಲಿ ಈಗ ನಮ್ಮ ಅಲಯನ್ಸ್ ಇದೆ, ಇಂಡಿಯಾ ಅಲಯನ್ಸ್, INDIA. ಈ ಅಲಯನ್ಸು ಒಂದು ಪರ್ಯಾಯವಾದಂಥ ಶಕ್ತಿಯಾಗಿ ಇವತ್ತು ಇಡೀ ದೇಶದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದನ್ನು ಮುರಿಬೇಕು, ಇದನ್ನು ದುರ್ಬಲ ಮಾಡಬೇಕು ಅಂತ ಎಲ್ಲ ಕುತಂತ್ರಗಳು ಮತ್ತು ಕಾನೂನು ಬಾಹಿರ ಕ್ರಮಗಳು BJP ಮಾಡ್ತಾ ಇದ್ದಾರೆ. ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ಇವರ ಒಂದು ಪ್ರಯತ್ನಗಳು ತೋರಿಸ್ತಾ ಇದೆ BJPಗೆ ಭಯ ಬಂದಿದೆ ಅಂತ. ಇಲ್ಲದೆ ಹೋದ್ರೆ ಈ ಥರ ಎಲ್ಲ ಮಾಡುವಂಥದ್ದು ಅವಶ್ಯಕತೆ ಏನಿತ್ತು? ಎಲ್ಲ ದುರುಪಯೋಗ ಮಾಡ್ತಾ ಇರ್ತಕ್ಕಂಥದ್ದು, ದುರ್ಬಳಕೆ ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ ಅಲ್ವಾ. ಅದರಿಂದ ಇವತ್ತು ಖಂಡಿತವಾಗಿಯೂ ಹೊಸ ಸರ್ಕಾರ, ನಮ್ಮ ಇಂಡಿಯಾ ಅಲಯನ್ಸ್ ಏನಿದೆ ಅದರ ಒಂದು ನೇತೃತ್ವದಲ್ಲಿ ಒಂದು ಪ್ರಜಾಪ್ರಭುತ್ವ ಉಳಿಸುವಂಥ, ಸ್ವಾತಂತ್ರ್ಯವನ್ನು ಜನರಿಗೆ ವಾಪಸ್ ಕೊಡುವಂಥ, ಮುಕ್ತವಾದಂಥ ವಾತಾವರಣದ ದೇಶವನ್ನು ನಡೆಸುವಂಥ ಒಂದು ಸರ್ಕಾರ ಇಂಡಿಯಾ ಅಲಯನ್ಸ್ ಮುಖಾಂತರ ದೇಶದಲ್ಲಿ ಬರ್ತದೆ. ಈ 10 ವರ್ಷದಲ್ಲಿ ಏನು ಇವತ್ತು ಜನರಿಗೆ ಕನಸಿನ ಲೋಕವನ್ನು ತೋರಿಸಿ ಏನನ್ನು ಕೂಡ ಮಾಡ್ದೇನೆ ಇವತ್ತು ಮೋದಿ ಸರ್ಕಾರನ ಮನೆಗೆ ಕಳಿಸ್ತಾರೆ. ಸೊ ಈಗ ಬರ ಪರಿಹಾರ ವಿಚಾರದಲ್ಲೂ ಒಂದಷ್ಟು ಇದಾಗಿರೋ ಸುಪ್ರೀಂ ಕೋರ್ಟ್ ಹೋಗಿರೋದು ಕೂಡ ಸರ್ಕಾರ. ನೋಡಿ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆಯಲ್ಲ, ಕೇಂದ್ರದಿಂದ ನಮಗೆ ಬಹಳ ಅನ್ಯಾಯ ಆಗಿದೆ. ಎಲ್ಲ ರೀತಿಯಲ್ಲೂ ನಮ್ಮ ತೆರಿಗೆಯಲ್ಲೂ ನಮ್ಗೆ ಅನ್ಯಾಯ ಆಗಿದೆ, ನಮಗೆ ಬರಬೇಕಾದ ಅನುದಾನಗಳ ಅನ್ಯಾಯ ಆಗಿದೆ. ಬರಗಾಲ ಇರ್ಬೋದು, ಬೇರೆ ಬೇರೆ ಯೋಜನೆಗಳಿರ್ಬೋದು, ಘೋಷಣೆ ಆಗಿರುವಂಥ ಯೋಜನೆಗಳಿರ್ಬೋದು, ಯಾವುದಕ್ಕೂ ಕೂಡ ದುಡ್ಡನ್ನು ಕೊಟ್ಟಿಲ್ಲ. ಮತ್ತು ಜನರಿಗೆ ದಾರಿ ತಪ್ಪಿಸುವಂಥ ಸುಳ್ಳಿನ ಅಂಕಿಅಂಶಗಳನ್ನು ಕೊಟ್ಟು ಅಥವಾ ಸುಳ್ಳು ಮಾಹಿತಿಗಳು ಕೊಟ್ಟು ಇವತ್ತು ಉತ್ತರ ಕೊಡ್ತಾ ಇದ್ದಾರೆ. ಅದು ಇವತ್ತು ಸ್ಪಷ್ಟವಾಗಿ ಜನರ ಮುಂದೆ ಗೊತ್ತಾಗಿದೆ. ಅಮಿತ್ ಶಾ ಅವ್ರು ಹೇಳಿರುವಂಥ ಸುಳ್ಳು ಗೊತ್ತಾಗಿದೆ, ನಿರ್ಮಲಾ ಸೀತಾರಾಮನ್ ಹೇಳುವಂಥ ಸುಳ್ಳು ಗೊತ್ತಾಗಿದೆ. ಇನ್ನು ಮೋದಿಯವ್ರು ಬಂದು ಏನು ಸುಳ್ಳು ಹೇಳ್ತಾರೆ ಅದು ನೋಡ್ಬೇಕೀಗ. ಸರಿ, ಕೆಲವೊಂದು ಕಡೆ ಈಗ ಚುನಾವಣಾ ಆಯೋಗಕ್ಕೂ ಹೋಗಿದ್ದಿಲ್ಲ, ನಿನ್ನೆ ಅಷ್ಟೇ ಕೂಡ ಚುನಾವಣಾ ಆಯೋಗಕ್ಕೆ. ಯಾಕಂದ್ರೆ ಅಮಿತ್ ಶಾ ಹೇಳಿರುವಂಥದ್ದು ಉನ್ನತ ಮಟ್ಟದ ಸಭೆ ನಡೆಸಬೇಕು ಅಂತಂದ್ರೆ ಇಲ್ಲಿ ಚುನಾವಣಾ ಆಯೋಗ ಅನುಮತಿ ಬೇಕು ಅನ್ನೋದು. ಆದರೂ ಈಗ ಸ್ಪಷ್ಟವಾಗಿ ಸುಳ್ಳು ಅಂತ ಪ್ರೂವ್ ಆಗಿದೆ. ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ ಡಿಸೆಂಬರ್ ತಿಂಗಳಲ್ಲಿ. ಮುಖ್ಯಮಂತ್ರಿಯವರು ಡಿಸೆಂಬರ್ ತಿಂಗಳಲ್ಲಿ ಭೇಟಿಯಾಗಿ 3-4 ದಿವಸ ಕರಿತೀನಿ ಅಂತ ಆವಾಗಲೇ ಹೇಳಿದ್ರು. 3 ತಿಂಗಳು ಏನು ಮಾಡ್ತಾ ಇದ್ರು ಮತ್ತೆ? ಅದೇ ಅವ್ರಿಗೆ ಆಸಕ್ತಿನೇ ಇಲ್ಲ. ಕರ್ನಾಟಕ ಜನರಿಗೆ ಯಾವ ಆಸಕ್ತಿ ಅವ್ರಿಗೆ ಗುಜರಾತ್ ಬಗ್ಗೆ ಇದೆ, ಯಾವ ಆಸಕ್ತಿ ಉತ್ತರ ಪ್ರದೇಶ ಬಗ್ಗೆ ಇದೆ, ಆ ಆಸಕ್ತಿ ಕರ್ನಾಟಕದ ಬಗ್ಗೆ BJPಗೆ ಇಲ್ಲ. ಸರ್, ಒಕ್ಕಲಿಗ ಸಮುದಾಯದ ಎಲ್ಲ ನಾಯಕರು ಕೂಡ ಇವತ್ತು ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿ ಆಗ್ತಾ ಇದ್ದಾರೆ, BJP ಮತ್ತು JDS. ಸ್ವಾಮೀಜಿಗಳನ್ನ ಎಲ್ಲರೂ ಭೇಟಿ ಆಗ್ತಾರೆ. ಸ್ವಾಮೀಜಿಗಳು ಎಲ್ಲರೂ ಒಂದಾಗಿ ನೋಡಬೇಕು. ಸ್ವಾಮೀಜಿಗಳು ರಾಜಕಾರಣ ಮಾಡೋದಿಲ್ಲ. ಸ್ವಾಮೀಜಿಗಳು ಇರೋದು ಸಮಾಜಕ್ಕೆ ಮಾರ್ಗದರ್ಶನ ನೀಡೋದಕ್ಕೆ. JDS ಹೋಗ್ಬೋದು, BJP ಹೋಗ್ಬೋದು, ಕಾಂಗ್ರೆಸ್ ಹೋಗ್ಬೋದು, ನೀವು ಹೋಗ್ಬೋದು, ನಾನು ಹೋಗ್ಬೋದು ಅಲ್ವಾ. ರಾಜಕೀಯ ಬೇರೆ, ಸ್ವಾಮೀಜಿಗಳು ಇರುವಂಥದ್ದು, ಸ್ವಾಮೀಜಿಗಳು ಮಾಡುವಂಥ ಕೆಲಸ ಕಾರ್ಯಗಳೇ ಬೇರೆ. ಅಂದ್ರೆ ಸ್ವಾಮೀಜಿಗಳು ಈಗ ಕೇಂದ್ರ ಬಿಂದು ಆಗ್ತಿದ್ದಾರೆ ಅಂತ ಇಂಥ ಸಂದರ್ಭದಲ್ಲಿ ಚುನಾವಣೆ ಎಲ್ಲರೂ ಆಶೀರ್ವಾದ ಪಡ್ಕೊಳ್ಳೋಕೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಸ್ವಾಮೀಜಿಗಳ ಹತ್ರ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ, ನಮ್ಮವರು ಹೋಗ್ತಾರೆ, ಅವರು ಹೋಗ್ತಾರೆ. ಅದರಲ್ಲೇನು ನನಗೇನು ತಪ್ಪು ಅಂತ ನಾನು ಹೇಳೋದಿಲ್ಲ.
ಹೋಗ್ಲಿ, ಅವರು ತಪ್ಪೇನಿಲ್ಲ. ಲಿಂಗಾಲೇಶ್ವರ ಶ್ರೀಗಳ ವಿಚಾರವಾಗಿ ಕೂಡ ಕಾಂಗ್ರೆಸ್ ಅಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಕರ್ಕೊಂಡ್ಬರ್ಬೇಕು ಅನ್ನುವಂಥ ಚರ್ಚೆಗಳು ಆಗ್ತಿದೆ ಅಂತ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಯಾಕಂದರೆ ಧಾರವಾಡದಲ್ಲಿ ಏನು ಮಾಡ್ತಾರೆ ಅಂತ. ನಮ್ಮ ಅಭ್ಯರ್ಥಿ ಘೋಷಣೆ ಆಗಿದೆ, ಅವರು ಕೂಡ ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಪೂರ್ತಿಯಾದಂಥ ವಿಷಯ ಮಾಹಿತಿ ನನಗಿಲ್ಲ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.